ಅಲ್ಲಿ ನೋಡ್ರ ಕಾಜಲು. ಪಾನಿಪುರಿ ತಿಂತಾ ಇದೀಯಾ? ಎಕ್ಸ್ಕ್ಯೂಸ್ ಮೀ ಸರ್, ನಾವು ನಿಮ್ಯಾನ್ಸ್ ಹಾಸ್ಪಿಟಲ್ ಇಂದ ಬರ್ತಾ ಇದೀವಿ. ಬೆಳಿಗ್ಗೆ ಡ್ಯೂಟಿ ಜಾಯ್ನ್ ಆಗೋದಕ್ಕೂ ಮುಂಚೆ ಒಬ್ಳು ಮೆಂಟಲ್ ಪೇಷಂಟ್ ತಪ್ಪಿಸ್ಕೊಂಡಿದ್ದಾಳೆ. ನೋಡೋದಕ್ಕೂ ತುಂಬಾ ಚೆನ್ನಾಗಿದ್ದಾಳಂತೆ. ಅಂತ ಹುಡುಗಿನ ಇಲ್ಲೆಲ್ಲಾದ್ರೂ ನೋಡಿದ್ರ? ನೋಡಿದೀವಿ. ಎಲ್ಲಿ? ಆ ಹುಡುಗಿನ ನೋಡೋದಕ್ಕೆ ಕಾಲೇಜ್ ಸ್ಟೂಡೆಂಟ್ ತರ ಇದ್ದಾಳೆ. ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ 5 ನಿಮಿಷ ಪಾನಿಪುರಿ ತಿನ್ಬೇಕು, ಇಲ್ಲ 10 ನಿಮಿಷ ತಿನ್ಬೇಕು. ಲಾಸ್ಟ್ 4 hours ಇಂದ ತಿಂತಿದ್ದಾಳೆ. ನಾರ್ಮಲ್ ಆಗಿರೋರು ಯಾರಾದ್ರೂ ಈ ತರ ತಿಂತಾರ? ಅಯ್ಯೋ ಹುಚ್ಚಿನ ಅವಳು. ನಮ್ಮಲ್ಲಿ ಇದೇ ತರ ಒಂದು ಕೇಸ್ ಇತ್ತು. 5 ಪಾನಿಪುರಿ ಒಟ್ಟೊಟ್ಟಿಗೆ ತಿಂತಾ ಇತ್ತು. ನಿಮ್ಮ ಆಸ್ಪತ್ರೆ ಸೇರಿಸಿದ ಮೇಲೆ ಎಲ್ಲ ಸರಿ ಹೋಯ್ತು. ಡೌಟೇ ಇಲ್ಲ ಸರ್, ಇದು ಮೆಂಟ್ಲಿ ಕೇಸೇ ಸರ್. ಸರ್ ಹೋಗಿ ಸರ್, ಹಿಡ್ಕೊಳ್ಳಿ ಸರ್. ಅವಾಗ್ಲೇ ಯಾರಿಗೂ ಬೇರೆ ಹೊಡಿತಾ ಇದ್ರು. ಹೋಗಿ. ಏಯ್, ಪಾನಿಪುರಿ ತಿಂದು ಸಾಕು, ಹತ್ತು ವ್ಯಾನು. ಬಾಯಿ ಮುಚ್ಕೊಂಡ್ ಬಾರಮ್ಮ. ಪಾನಿಪುರಿ ಕಾಸು ಕೊಡ್ರಿ. ಏಯ್, ಪಾನಿಪುರಿ ಇವಳು ತಿಂದ್ರೆ ನಾವು ಕಾಸು ಕೊಡ್ಬೇಕಂತೆ. ಇವನೆಲ್ಲ ದೊಡ್ಡ ಹುಚ್ಚಾರ್ಬೇಕು. ಇವನನ್ನ ಹೇಳ್ಕೊಳೋ. ನಡಿಯಮ್ಮ ಒಳಗೆ. ನಾನು ಹುಚ್ಚಿ ಅಲ್ಲ, ಬಿಡ್ರೋ. ಎಲ್ರು ಫಸ್ಟ್ ಹೀಗೆ ಹೇಳೋದು. ನಡಿಯಮ್ಮ ಒಳಗೆ. ಬಾ ಮಹಾರಾಣಿ ಬಾ, ನಾವಿಬ್ಬರು ಕೂಡಿ ಕರ್ನಾಟಕ ಸಾಮ್ರಾಜ್ಯವನ್ನು ಆಳೋಣ. ಹೋಗಿ ಮಹಾರಾಣಿ ಹೋಗಿ. ತನ್ನಿ, ದಾನ ಮಾಡಿ ಮಲಗೋಣ. ಯುವರಾಜರು ಕಾಯುತ್ತಿದ್ದಾರೆ, ಹೋಗಿ.